ಪರೋತ್ತಮ ಲೀಲಾಮೃತ. ಲೇಖಕರು ಶ್ರೀಮತಿ ನಾಗಮಣಿ ಲಕ್ಷ್ಮಣ್. ಈ ಸಂಚಿಕೆಯಲ್ಲಿ ಶ್ರೀಕಾಂತಪ್ಪನವರು ನಡೆಸಿದಂತಹ ಒಂದು ಸತ್ಸಂಗದಲ್ಲಿ ಅವರು ತಿಳಿಸಿದಂತಹ ಅಮರನಾಥ ಯಾತ್ರಾ ವಿಶೇಷದ ಕುರಿತಾಗಿ ತಿಳಿದುಕೊಳ್ಳೋಣ. ದಿನಾಂಕ 19/7/2007 35 ಜನರ ಗುರುಭಕ್ತರ ತಂಡ ಅಮರನಾಥ ಯಾತ್ರೆಗೆ ಹೊರಟ ಸಂದರ್ಭದಲ್ಲಿ ಹಿಂದಿನ ದಿನ ಗುರುಗಳ ಆಶೀರ್ವಾದ ಪಡೆಯಲು ಎಂಕೆ ಪ್ರಕಾಶ್ ರವರ ಮನೆಯ ಆವರಣದಲ್ಲಿ ಗುರುಗಳ ಪಾದಪೂಜೆ ಕಾರ್ಯಕ್ರಮ ಇತ್ತು. ಆಗ ಗುರುಗಳು, ನಿಮ್ಮ ಎಲ್ಲಾ ಪ್ರಾಣಗಳನ್ನು ನಮ್ಮ ಖಾತೆಯಲ್ಲಿ ಡೆಪಾಸಿಟ್ ಮಾಡಿಕೊಂಡಿದ್ದೇನೆ, ಸುಗಮವಾಗಿ ಧೈರ್ಯವಾಗಿ ಯಾತ್ರೆ ಮಾಡಿ ಬನ್ನಿ ಎಂದು ಆಶೀರ್ವದಿಸಿದರು. ಮರುದಿನ 10:30ಕ್ಕೆ ಹೊಸದುರ್ಗದಿಂದ ಹೊರಟು ಬೆಂಗಳೂರಿಗೆ 4:30ಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದು ಸೇರಿದೆವು. ಹೊಸದುರ್ಗದಲ್ಲಿ ಎಲ್ಲಾ ಸಂಬಂಧಿಕರ ಹಾರೈಕೆ ನಮ್ಮನ್ನು ಪ್ರೀತಿಯಿಂದ ಬೀಳ್ಕೊಟ್ಟ ಸಂದರ್ಭ ಸಂತಸ ನೀಡಿತ್ತು. ಅಂದು ಸಂಜೆ 7:20ಕ್ಕೆ ರೈಲು ಪ್ರಯಾಣ ಪ್ರಾರಂಭವಾಯಿತು. ನನ್ನ ತಂಗಿ ತಂದ ಹೂವಿನಿಂದ ಅಪ್ಪ ಮತ್ತು ಶ್ರೀಕಾಂತ ಗುರುಗಳ ಫೋಟೋ ಇಟ್ಟು ಪೂಜೆ ಮಾಡಿ ಭಜನೆ ಮಾಡಿದೆವು. ನಂತರ ಊಟ ಮಾಡಿ ಮಲಗಿದೆವು. ಮರುದಿನ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಜಪ ಮಾಡಿ ಭಜನೆ ಮಾಡಿ ನಂತರ ತಿಂಡಿ ತಿಂದೆವು. ಆ ದಿನ ತುಂಬಾ ಸಂತಸದಿಂದ ಆಟ ಆಡುತ್ತಾ ಕಾಲ ಕಳೆದೆವು. ರಾತ್ರಿ 7ರಿಂದ 9 ಗಂಟೆಯವರೆಗೆ ಭಜನೆ ಮಾಡಿ ನಂತರ ಪ್ರಸಾದ ಸ್ವೀಕರಿಸಿದೆವು. ದಿನಾಂಕ 21/7/2007 ರೈಲ್ವೆ ಪ್ರಯಾಣದ ಕೊನೆಯ ದಿನ. ದಿನಾಂಕ 22/7/2007 12 ಗಂಟೆಗೆ ದೆಹಲಿ ಸೇರಿ ಬಿರ್ಲಾ ಮಂದಿರದಲ್ಲಿ ವಿಶ್ರಮಿಸಿ ಊಟ ಮಾಡಿ ಲಕ್ಷ್ಮೀನಾರಾಯಣ ಆಂಜನೇಯರ ದರ್ಶನ ಪಡೆದು ಯಾತ್ರೆಯಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರೂ ತಮ್ಮ ಪರಿಚಯ ಮಾಡಿಕೊಂಡೆವು. ನಂತರ ರಾತ್ರಿ 10:30ಕ್ಕೆ ದೆಹಲಿಯಿಂದ ಪ್ರಯಾಣ ಹೊರಟು ಹರಿದ್ವಾರದಿಂದ ಹೃಷಿಕೇಶಕ್ಕೆ ಹೋಗಿ ಗಂಗಾ ಸ್ನಾನ, ಗಂಗಾ ಪೂಜೆ, ಶ್ರಾದ್ದ ಮಾಡುವವರು ಮಾಡಿಸಿದರು. ಗಂಗೆ ಭೋರ್ಗರೆಯುತ್ತಾ ಹರಿಯುವುದನ್ನು ನೋಡಲು 2 ಕಣ್ಣು ಸಾಲದು. ರಾಮಜೂಲ, ಗೀತಾ ಮಂದಿರ, ಹರಳಿನ ಅಂಗಡಿಗೆ ಭೇಟಿ ನೀಡಿ ನಂತರ ಮತ್ತೆ ಹರಿದ್ವಾರಕ್ಕೆ ಬಂದು ಮಾನಸಾದೇವಿ, ಪವನಧಾಮ ದರ್ಶನ ಮಾಡಿದೆವು. ರೋಪ್ವೇನಲ್ಲಿ ಇದ್ದಾಗಲೇ ಗುರುಗಳು ಫೋನ್ ಮಾಡಿದ್ದರು. ಎಲ್ಲರಿಗೂ ತುಂಬಾ ಖುಷಿಯಾಗಿತ್ತು. ನಂತರ 2 ದಿನಗಳ ಪಯಣ, ಸೇನೆಯ ನಿಷ್ಠೆಯ ಕೆಲಸದ ದರ್ಶನ. ಜಮ್ಮು ಕಾಶ್ಮೀರದ ಕಣಿವೆಗಳು ನೋಡಲು ರುದ್ರ ರಮಣೀಯ, ಭಯ ಹುಟ್ಟಿಸುವ ವಾತಾವರಣ. ಕಾಟ್ರಾ ಮತ್ತು ಶ್ರೀನಗರ ವಸತಿ ವಾತಾವರಣ ಸಾಮಾನ್ಯವಾಗಿತ್ತು. ಎಲ್ಲರ ಕಾಲುಗಳು ಊದಿದ್ದವು. ಆದರೂ ಅಮರನಾಥನನ್ನು ನಡೆದೇ ನೋಡಬೇಕೆಂಬುವ ಆಸೆ ಎಲ್ಲರಲ್ಲೂ ಇತ್ತು. ಶೃಂಗೇರಿಯ ಸುಬ್ಬಣ್ಣನವರ ನಡೆಯುವ ಆಸೆಗೆ ನಾನೇ ಕಡಿವಾಣ ಹಾಕಿದೆ. ಅವರ ಉತ್ಸಾಹ ಆ ವಯಸ್ಸಿನಲ್ಲಿ ಹ್ಯಾಟ್ಸ್ ಆಫ್. ವಸಂತ ತನ್ನ ವಯಸ್ಸಾದ ಅಕ್ಕಂದಿರನ್ನು ಪ್ರಯಾಸದಿಂದ ಯಾತ್ರೆ ಮಾಡಿಸುತ್ತಿರುವುದನ್ನು ನೋಡಿ ನನಗೆ ನಮ್ಮ ಯಜಮಾನರನ್ನು ಬಿಟ್ಟು ಬಂದು ತಪ್ಪು ಮಾಡಿದೆ ಎನ್ನಿಸುತ್ತಿತ್ತು. ಸೈನಿಕರು ನಿಂತೇ ಇದ್ದ ದೃಶ್ಯ ನೋಡಿ ಲತಾ ಮಂಗೇಶ್ಕರ್ ಹಾಡಿದ "ಏ ಮೇರೆ ವತನ್ ಕೆ ಲೋಗೋ ಜರಾ ಆಂಖ ಮೇ ಭರಲೋ ಪಾನಿ" ಹಾಡು ನೆನಪಾಗಿ ಕಣ್ಣು ನಿಜವಾಗಿಯೂ ತೇವವಾಯಿತು. ಎಲ್ಲಾ ಸೈನಿಕರನ್ನು ಮಾತನಾಡಿಸುವ ಆಸೆ. ಲಂಗರಗಳ ಸೇವೆ ಅಗಾಧ. ಆ ಜಾಗದಲ್ಲಿ ನಮಗೆ ಕಾಫಿ ಸಹ ಸಿಕ್ಕಿತ್ತು. ರಾತ್ರಿ ಬಲ್ತಾಳ್ನಲ್ಲಿ ಟೆಂಟ್ಗಳಲ್ಲಿ ಉಳಿದು ಬೆಳಿಗ್ಗೆ 8 ಗಂಟೆಗೆ ಹೊರಟು ಎಲ್ಲರೂ ಜರ್ಕಿನ್ ಧರಿಸಿ ಕೋಲುಗಳನ್ನು ಹಿಡಿದು ಹೊರಟಿದ್ದು ನೋಡಲು ಚೆನ್ನಾಗಿತ್ತು. ಕೆಲವರು ಪೂರ್ತಿ ಕಾಲ್ನಡಿಗೆಯಲ್ಲಿ ನಡೆದರು. ಕೆಲವರು ಸ್ವಲ್ಪ ನಡೆದು ಕುದುರೆಯ ಮೇಲೆ ಹತ್ತಿದರು. ಕೆಲವರು ಡೋಲಿಯಲ್ಲಿ, ಕೆಲವರು ಹೆಲಿಕಾಪ್ಟರ್ನಲ್ಲಿ ಪರ್ವತ ಶಿಖರ ತಲುಪಿದರು. ಟಿ ನಾಗರಾಜ್ ರವರು ಚಳಿ ತುಂಬಾ ಇದೆ ಅಂತ ಒಂದರ ಮೇಲೆ ಒಂದರಂತೆ 4 ಪ್ಯಾಂಟು 5 ಶರ್ಟುಗಳನ್ನು ಧರಿಸಿದ್ದರು. ಮೇಲೆ ಹೋದಂತೆ ಸೆಖೆ ಜಾಸ್ತಿಯಾಗಿ ಬೆವರನ್ನು ತಡೆಯಲಾಗದೆ ಒಂದೊಂದೇ ಬಟ್ಟೆಯನ್ನು ಕಳಚಿ ಕುದುರೆಯ ಮೇಲಿದ್ದವರ ಕೈಗೆ ನೀಡುತ್ತಾ ಬಂದರು. ನಾನು 3 ಕಿಲೋಮೀಟರ್ ನಡೆದು ನಂತರ ಕುದುರೆ ಹತ್ತಿದೆ. ಅಂದರೂ ಕೆಲವು ಡೇಂಜರ್ ಪಾಯಿಂಟ್ಗಳಲ್ಲಿ ನಡೆಯುವ ಅವಶ್ಯಕತೆ ಇರುತ್ತೆ.
ಅಂತಹ ಕಡಿದಾದ ಪ್ರದೇಶಗಳಲ್ಲಿ ಇಳಿಯುವಾಗ ಒಬ್ಬ ಮಿಲಿಟರಿಯವನು ಬಂದು ಕೈ ಹಿಡಿದು ಕೆಳಗಿನ ತನಕ ತಂದು ಸಂಗಮ ಜಾಗಕ್ಕೆ ತಲುಪಿಸಿದ. ನಂತರ ಅವನ ಹೆಸರು ಕೇಳಿದಾಗ ಪವನ್ ಎಂದು ಹೇಳಿದರು. ಆಗ ನನಗೆ ಆಂಜನೇಯನ ನೆನಪು ಬಂತು. ಯಾತ್ರೆಗೆ ಬರುವಾಗ ಸೋಮಸಂದ್ರದ ಆಂಜನೇಯನಿಗೆ ಹೇಳಿ ಬಂದಿದ್ದೆ, ನಾನು ಅಮರನಾಥ ಯಾತ್ರೆಗೆ ಹೋಗ್ತಾ ಇದ್ದೀನಿ, ತುಂಬಾ ಕಠಿಣ, ನೀನು ಸಹ ಜೊತೆಯಲ್ಲಿ ಬರಬೇಕು ಅಂತ ಹೇಳಿದ್ದೆ. ಅದನ್ನ ನೆನಪಿಸಿಕೊಂಡು ಅವನಿಗೆ ಹೇಳಿದೆ, ಆಂಜನೇಯನೇ ನಿನ್ನನ್ನು ಕಳುಹಿಸಿದ್ದಾನೆ ಎಂದು ತಿಳಿಸಿದೆ. ನಂತರ ಗುಹೆಯ ಬಳಿಗೆ ನಡೆಯಲು ಕಷ್ಟಪಟ್ಟು ಮಂಜಿನಲ್ಲಿ ನಡೆದೆವು. ಗುಹೆಯಲ್ಲಿ ಅತ್ಯಂತ ತಣ್ಣನೆಯ ವಾತಾವರಣ. ಗೌರಿಯ ಜಾಗದಲ್ಲಿ ಬರಫಿತ್ತು, ಗಣಪತಿಯ ಜಾಗದಲ್ಲೂ ಬರಫಿತ್ತು. ಲಿಂಗವನ್ನು ಕೃತಕವಾಗಿ ಹಾಳು ಮಾಡಿರಬಹುದು ಎಂಬ ಅನುಮಾನ ನಮಗೆ ಇತ್ತು. ಅಂತಹ ಶೀತಲ ವಾತಾವರಣದಲ್ಲೂ 2 ಪಾರಿವಾಳಗಳು ಅಲ್ಲಿವೆ. ಕರ್ನಾಟಕದ ಸೈನಿಕರು ಬಹಳ ಜನ ಸಿಕ್ಕರು. ಬುರುಡೆಕಟ್ಟೆ, ಹೊಳಲ್ಕೆರೆಯವರೂ ಸಹ ಇದ್ದರು. ನಂತರ ವಿರಾಮ ಪಡೆದು ವಾಪಸ್ ಬರುವಾಗ ನನ್ನ ತೂಕ ಹೆಚ್ಚು ಅಂತ ಕುದುರೆ ಸಿಗುವುದು ಕಷ್ಟವಾಯಿತು. ಆದರೂ ರೇಟು ಜಾಸ್ತಿ ಕೊಟ್ಟು ಹೊರಟು ಮಳೆಯಲ್ಲಿ ನೆನೆದು ಟೆಂಟ್ ತಲುಪಿದಾಗ ರಾತ್ರಿ 8 ಗಂಟೆ. ಹಿಂದಿನ ರಾತ್ರಿ ಒಂದು ಲಂಗರ್ನಲ್ಲಿ ಚಂದವಾಗಿ ಭಜನೆ ನಡೆಸಿ ಕುಣಿದು ಎಲ್ಲರೂ ಸಂತೋಷಪಟ್ಟಿದ್ದರು. ನಮಗೆ ಸ್ನಾನಕ್ಕೆ ಎಲ್ಲದಕ್ಕೂ ಅನುಕೂಲ ದೊರಕಿತ್ತು. ಅಂದು ಸಹ ಅವರು ಕಾದಿದ್ದರೂ ನಾವು ಸುಸ್ತಾದ ಪ್ರಯುಕ್ತ ಹೋಗಲಿಲ್ಲ. ಏನೇ ನೋವುಗಳಿದ್ದರೂ ಅಂತಹ ಯಾತ್ರೆ ಮರೆಯಲಾಗದು. ಗುರುಗಳು ಯಾರಿಗೂ ತೊಂದರೆಯಾಗದಂತೆ ಕಾಪಾಡಿ ಸುಖವಾಗಿ ಕರೆತಂದರು. ನಂತರ ಶ್ರೀನಗರದಲ್ಲಿ ಬೋಟಿಂಗ್, ಶಂಕರಾಚಾರ್ಯರ ಮೊದಲ ಮಠದ ದರ್ಶನ, ಸರಸ್ವತಿಯ ಭಜನೆ ಮಾಡಿ ಪ್ರಸಾದ ಪಡೆದು ನಂತರ ಕಾಟ್ರಾದಲ್ಲಿ ವೈಷ್ಣೋದೇವಿಯ ದರ್ಶನ ಮಾಡಿ ಭೈರವನ ದರ್ಶನವನ್ನು ಮುಗಿಸಿ ನಂತರ ವಾಪಸ್ಸಾದೆವು. ಗುಹೆಯೊಳಗೆ ವೈಷ್ಣೋದೇವಿಯ ಪಕ್ಕದಲ್ಲಿ ದೇಸಾಯಿ ಅಂತ ಕನ್ನಡದ ಮಿಲಿಟರಿಯವರು ಇದ್ದರು. ಅವರನ್ನು ಮಾತನಾಡಿಸಿದೆವು. ಕಾಳಿ ಮಾತೆ ವೈಷ್ಣೋದೇವಿಯು ಸರಸ್ವತಿಯ 3 ಪಿಂಡಿಗಳ ರೂಪ, ಪ್ರಾಕೃತಿಕವಾದ ಸ್ವರೂಪ. ನಮಗೆ ಹಾಸನಾಂಬೆಯ ನೆನಪಾಗಿತ್ತು. ಕಾಟ್ರಾದಿಂದ ಹೊರಟು ಜಮ್ಮುವಿನಲ್ಲಿ ರಘುನಾಥಜಿ ಮಂದಿರದಲ್ಲಿ 33 ಸಾಲಿಗ್ರಾಮಗಳು, ಎಲ್ಲ ದೇವರುಗಳ ದರ್ಶನ, ಬೃಹತ್ ಸಾಲಿಗ್ರಾಮಲಿಂಗ, ಬೃಹತ್ ಸ್ಫಟಿಕಲಿಂಗದ ದರ್ಶನ ಪಡೆದು ಪುನೀತರಾದೆವು. ಜಮ್ಮು ಕಾಶ್ಮೀರದಲ್ಲಿರುವ ತನಕ ಫೋನ್ ಸಂಪರ್ಕಗಳು ಇರಲಿಲ್ಲ. ಎಲ್ಲರೂ ತೆಗೆದಿಟ್ಟಿದ್ದೆವು. ಶಾಲಿಮಾರ್ ಗಾರ್ಡನ್ ನೋಡಿ ಹಿಂತಿರುಗಿದ ನಂತರ ನಮ್ಮ ಬಸ್ ಪಾರ್ಕಿಂಗ್ ಆದ ಜಾಗದಲ್ಲಿ ಒಂದು ಬಸ್ ಬ್ಲಾಸ್ಟ್ ಆಗಿದ್ದು ತಿಳಿಯಿತು. ನಾವು ಸುರಕ್ಷಿತವಾಗಿ ಪಾರಾಗಿದ್ದೆವು. ಶ್ರೀನಗರ ಬರುವ ದಾರಿಯಲ್ಲಿ ಒಬ್ಬ ಮೈಸೂರಿನ ಅನಂತ ಎನ್ನುವ ಸೈನಿಕನ ಭೇಟಿ, ಅವನ ಕಣ್ಣಲ್ಲಿ ಕಂಡ ಖುಷಿ ಇನ್ನೂ ನೆನಪಾಗುತ್ತದೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ ಹಾಡು ಹೇಳಿದೆ. ಕೇಳಿ ತುಂಬಾ ಸಂತೋಷಪಟ್ಟ. ಚಿತ್ರಾನ್ನ ತಿಂದು ತುಂಬಾ ದಿನ ಆಗಿತ್ತು ಅಂತ ಖುಷಿಯಿಂದ ನಾವು ಕೊಟ್ಟ ಚಿತ್ರಾನ್ನ ತಿಂದ. ಅವರ ಸೇವೆ ಅಗಾಧ, ಜೀವನ ಭದ್ರತೆ ಇರಲ್ಲ. ಹಾಗೆ ಹಗಲು ಇರುಳು ನಿಂತು ನಮಗೆ ನೆಮ್ಮದಿಯ ಜೀವನ ಕೊಡುತ್ತಿದ್ದಾರೆ. ನಂತರ ವಾಘಾ ಗಡಿಯ ದರ್ಶನದಿಂದ ದೇಹ ಪುಳಕಿತವಾಯಿತು. ಏನೇ ಶತ್ರುತ್ವ ಇದ್ದರೂ ಗಡಿಯಲ್ಲಿ ಪಾಕಿಸ್ತಾನ, ಭಾರತ ಎರಡೂ ಬಾವುಟಗಳಿಗೆ ಪರೇಡ್, ಸಲ್ಯೂಟ್, 2 ಧ್ವಜಗಳನ್ನು ಒಟ್ಟಿಗೆ ಇಳಿಸುವುದು, ಶೇಕ್ ಹ್ಯಾಂಡ್ ಮಾಡುವುದನ್ನು ನೋಡಿ ಆನಂದವಾಯಿತು. ನಮ್ಮ ತಂಡದವರು ರಸ್ತೆಯಲ್ಲಿ ಚೆನ್ನಾಗಿ ನರ್ತನ ಮಾಡಿದರು. ಕಾರ್ಯಕ್ರಮದ ನಂತರ ಸಾರೇ ಜಹಾಸೆ ಅಚ್ಚಾ ಹೇಳುತ್ತಾ ಹಿಂದಿರುಗಿ ವಿಠಲನ ಭಜನೆ ಮಾಡಿ ಜೈಕಾರ ಮಾಡುತ್ತಾ ಸಂತೋಷದಿಂದ ಹಿಂತಿರುಗಿದೆವು. ದಿನಾಂಕ 31/7/2007 ಬೆಳಿಗ್ಗೆ ಅಮೃತಸರದ ಸುವರ್ಣ ಮಂದಿರದ ದರ್ಶನ. ಅಲ್ಲಿನ ಸ್ವಚ್ಛತೆ, ಭಕ್ತಿ ಭಾವದ ದರ್ಶನ ಮನಸ್ಸಿಗೆ ಹಿತ ನೀಡಿತು. ತಲೆಯ ಮೇಲೆ ಬಟ್ಟೆ ಇಲ್ಲದೆ ಪ್ರವೇಶವೇ ಇಲ್ಲ. 600 ವರ್ಷದ ಹಳೆಯ ಶಿವನ ದೇವಸ್ಥಾನ ನೋಡಿದೆವು. ಜಲಿಯನ್ ವಾಲಾಬಾಗ್ ಅನ್ನು ನೋಡಿ ಮನಸ್ಸಿಗೆ ದುಃಖವಾಯಿತು. ಹುತಾತ್ಮರಿಗೆ ನಮಸ್ಕಾರ ಮಾಡಿ ಹಿಂತಿರುಗಿದೆವು. ನಂತರ ಕುರುಕ್ಷೇತ್ರಕ್ಕೆ ಪ್ರಯಾಣ. ಕುರುಕ್ಷೇತ್ರದ ಜಾಗ ಯುದ್ಧಕ್ಕೆ ಮಾತ್ರ ಪ್ರಸಿದ್ಧವಾಗಿಲ್ಲ, ಆದರೆ ಮುಂಚಿನಿಂದಲೂ ತೀರ್ಥಸ್ಥಳ, ಬ್ರಹ್ಮ ಸರೋವರ,
ಭೀಷ್ಮರು ಶರಪಂಜರದಲ್ಲಿ ಮಲಗಿದ್ದು ಗೀತೋಪದೇಶ ನಡೆದಿದ್ದು ಈ ಜಾಗದಲ್ಲಿ. ವಿಷ್ಣು ಸಹಸ್ರನಾಮದ ಪ್ರಥಮ ಘೋಷಣೆ ಇಲ್ಲಿಯೇ ನಡೆದಿತ್ತು. ನಾವುಗಳು ಸಹ ವಿಷ್ಣು ಸಹಸ್ರನಾಮ ಪಠಿಸಿದೆವು. ಗುರುಕೃಪೆಯಿಂದ ಈ ಜಾಗದ ದರ್ಶನ ಪಡೆದೆವು. ವಿಜಯಕುಮಾರ ಅವರು ಸಂಕಲ್ಪ ಸಿದ್ಧಿಯಾಗಲು ಒಂದು ಪ್ರೋಸೆಸ್ ಮಾಡಿಸಿದರು. ದಿಲ್ಲಿಗೆ ಪ್ರಯಾಣ ಬೆಳೆಸಿ ದಿನಾಂಕ 2/8/2007 ದೆಹಲಿಯ ಪ್ರೇಕ್ಷಣೀಯ ಸ್ಥಳಗಳ ದರ್ಶನ ಮಾಡಿದೆವು. ಹೊಸದಾಗಿ ನಿರ್ಮಿತವಾಗಿರುವ ನಾರಾಯಣ ಭಗವಾನ್ ರವರ ದೇವಾಲಯ ಅಕ್ಷರಧಾಮ ವರ್ಣಿಸಲಸದಳ. ಅಲ್ಲಿನ ಶಿಲ್ಪಕಲೆ ನಮಗೆ ಬೇಲೂರನ್ನು ನೆನಪಿಗೆ ತಂದಿತ್ತು. ಭಗವಾನರ ಚಿತ್ರಗಳು ಶ್ರೀಕಾಂತ ಗುರುಗಳ ದರ್ಶನ ಮಾಡಿಸಿದವು. ಅಲ್ಲಿ ನೋಡಿದ ನಾರಾಯಣ ಭಗವಾನರ ಚಿಕ್ಕ ವಯಸ್ಸಿನಲ್ಲಿ ಸತ್ಸಂಗಗಳನ್ನು ನಡೆಸುವ ಫೋಟೋಗಳು ನಮ್ಮ ಗುರುಗಳ ಫೋಟೋಗಳನ್ನೇ ನೆನಪಿಸುತ್ತಿದ್ದವು. ರಾತ್ರಿ ವಿಶೇಷ ಹೋಳಿಗೆ ಊಟ ಮಾಡಿ ಸಂತೋಷಪಟ್ಟೆವು. ದಿನಾಂಕ 3/8/2007 ಸಂಜೆ ರೈಲು ಪ್ರಯಾಣ ಪ್ರಾರಂಭವಾಯಿತು. ಸುಗಮವಾಗಿ ದಾರಿ ಕ್ರಮಿಸಿ ಎಲ್ಲಾ ದರ್ಶನಗಳನ್ನು ಸಾಂಗವಾಗಿಸಿದ ಗುರುಗಳಿಗೆ ಒಳ್ಳೆಯ ಊಟವನ್ನು ನೀಡಿದ ಏಷಿಯನ್ ಟ್ರಾವೆಲ್ಸ್ ಸಂಸ್ಥೆಯವರಿಗೂ ವಂದಿಸುತ್ತಾ ಹೊರಟೆವು. ದಿನಾಂಕ 9/8/2007 ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಮಾಡಲು ಮತ್ತೆ ಪ್ರಕಾಶ್ ರವರ ಮನೆಯ ಆವರಣದಲ್ಲಿ ಎಲ್ಲರೂ ಸೇರಿದ್ದೆವು. ಆಗ ಗುರುಗಳು ಹೇಳಿದರು, ಅಮರನಾಥಕ್ಕೆ ಹೋಗುವಾಗ ನಿಮ್ಮ ಜೀವಗಳನ್ನು ಡೆಪಾಸಿಟ್ ಮಾಡಿ ಹೋಗಿದ್ದೀರಿ. ಈಗ ಪಾದ ಪೂಜೆ ಮಾಡಿ ವಾಪಸ್ಸು ತಗೋತಾ ಇದ್ದೀರಿ. ನೀವು ಯಾವಾಗಲೂ ಜಪ ಮಾಡ್ತಾ ಇರಬೇಕು. ಅಮರನಾಥದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಜಾಗಗಳಲ್ಲೂ ಎಲ್ಲಾ ಕೆಲಸ ಮಾಡುವಾಗಲೂ ಜಪ ಮಾಡ್ತಾ ಇದ್ರೆ ಪ್ರತಿ ದಿವಸ ನಿಮಗೆ ದರ್ಶನ ಮಾಡಿಸ್ತೀನಿ. ಜಪ ತಪ ಧ್ಯಾನ ಮಾಡ್ತಾ ಇದ್ರೆ ನಿಮಗೆ ಅಮರೇಶ್ವರ ಕಾಣುತ್ತೆ. ನೀವು 3 ವರ್ಷದ ಹಿಂದೆ ಭೈರಪ್ಪನ ಗುಡ್ಡಕ್ಕೆ ಹೋದಾಗ ಯಾತ್ರೆಯ ತೀರ್ಮಾನ ಆಗಿತ್ತು. ಆ ಯಾತ್ರೆ ಆಸೆ ಇಲ್ಲಿಗೆ ತೀರಿದೆ. ಮುಂದೆ ಮಾನಸ ಸರೋವರದ ಯಾತ್ರೆಯೂ ಸಹ ನಡೆಯುತ್ತೆ. ಹಿಂದೆ 2004 ಶಬರಿಮಲೆಗೆ ಹೋಗಿದ್ದೆವು. ಆ ಯಾತ್ರೆಯಲ್ಲಿ ಯಾರಿಗೂ ಸುಸ್ತಾಗಲೇ ಇಲ್ಲ. ಎಲ್ಲಾ ಚೆನ್ನಾಗಿದ್ದರೂ ಸ್ವಾಮಿ ದರ್ಶನ ಆದ ಕೂಡಲೇ ಕೃಷ್ಣಕುಮಾರ ನಂಜುಂಡ ಬೇಗ ಹಿಂದಿರುಗಿದರು. ಒಂದು ಬಟ್ಟೆ ಹಾಕಿ ದಿಂಬು ಇಟ್ಟರು. ನಾನು ನಿದ್ದೆ ಮಾಡಿಬಿಟ್ಟೆ. ನೀವ್ಯಾಕೆ ಸುಸ್ತಾಗಿದ್ದೀರಿ ಅಂತ ಕೇಳಿದ್ರು. ಎಲ್ಲಾ ಭಕ್ತರದು ನೋವು ತಗೊಂಡು ಭಕ್ತರಿಗೆ ಆರಾಮ ಕೊಟ್ಟಾಗ ಅಪ್ಪ ನನಗೆ ಆರಾಮ ಕೊಡ್ತಾರೆ ಅಂತ ಹೇಳ್ದೆ. ಎಲ್ಲರೂ ಭಜನೆ ಪ್ರಸಾದ ಮಾಡಿ ಹೋಗೋಣ ಎಂದು ಹೊರಟೆವು. ಯಾವುದೇ ಕಾರ್ಯಕ್ರಮದಲ್ಲಿ ಆದರೂ ಭಕ್ತರಿಗೆ ನಿರಂತರವಾಗಿ ಕೆಲಸ ಇರುತ್ತದೆ. ಅವರಿಗೆ ಊಟ ಮತ್ತು ನಿದ್ದೆಯ ಕಡೆ ಗಮನ ಇರುವುದಿಲ್ಲ. ಆದರೆ ಅವರಿಗೆ ಕೆಲಸ ಮಾಡುವ ಶಕ್ತಿ ಅನುಗ್ರಹಿಸಲು ಗುರುಗಳು ಅವರ ಸುಸ್ತು ಮತ್ತು ಸೋಲನ್ನು ತಾವು ತೆಗೆದುಕೊಂಡು ಅವರಿಗೆ ಶಕ್ತಿ ನೀಡುತ್ತಾರೆ. ಮಕ್ಕಳೆಲ್ಲ ನಿದ್ರೆಗೆ ಜಾರುತ್ತಿರಲು ಕಾಳರಾತ್ರಿಗೆ ಜೈ ಎಂದು ಹೇಳಿ ಮತ್ತು ಸದ್ಗುರುಗಳ ಪಾದಗಳನ್ನು ನೆನೆದು ಈ ಪಾದಪುಷ್ಪವನ್ನು ಅವರ ಚರಣಗಳಿಗೆ ಅರ್ಪಿಸೋಣ ಎಂದು ಹೇಳುತ್ತಾ ನಾನೂ ಕೂಡ ನಿದ್ದೆಗೆ ಜಾರಿದೆ. ಸರ್ವಂ ಶ್ರೀ ಸದ್ಗುರು ಶ್ರೀಕಾಂತಾರ್ಪಣಮಸ್ತು. ಜೈ ಗುರುದೇವದತ್ತ. ಶ್ರೀಕಾಂತ ಯೋಗೇಂದ್ರಮಹಂ ನಮಾಮಿ.